ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್. ಇಂದಿನ ಅಡಿಗೆ ಈರುಳ್ಳಿ ರಸಂ. ಮೊದಲಿಗೆ ಒಂದು ಪ್ಯಾನಲ್ಲಿ ಒಂದು 3 ಸ್ಪೂನ್ ಆಯಿಲ್ ಹಾಕೊಳ್ಳಿ. ನಂತರ 1 ಸ್ಪೂನ್ ಸಾಸಿವೆ ಹಾಗೂ 1 ಸ್ಪೂನ್ ಜೀರಿಗೆ ಮತ್ತು ಒಂದು 5-6 ಹೆಸರು ಬೆಳ್ಳುಳ್ಳಿನ ಹಾಕೊಳ್ಳಿ. ನೀವು ಜಜ್ಜಿಬಿಟ್ಟಾರು ಹಾಕೊಳ್ಳಿ ಅಥವಾ ಹಾಗೆ ಕೂಡ ಹಾಕೋಬೋದು. ನಂತರ ಒಂದು ಈರುಳ್ಳಿನ ದಪ್ಪನಾದ ಈರುಳ್ಳಿನ ಸ್ವಲ್ಪ ದಪ್ಪವಾಗಿ ಕಟ್ ಮಾಡಿ ಹಾಕೊಳ್ಳಿ. ಇಲ್ಲಾಂದರೆ ಸಣ್ಣ ಈರುಳ್ಳಿ ಕೂಡ ನೀವು ಉಪಯೋಗಿಸ್ಕೋಬೋದು. ನೋಡಿ, ಒಂದು ಟೊಮೊಟೊ ಹಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ. ನೋಡಿ, ಇದನ್ನು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಒಂದು ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಅಚ್ಚ ಖಾರದ ಪೌಡ್ರು, 1 ಸ್ಪೂನು ಗರಂ ಮಸಾಲ ಹಾಗೂ 1 ಸ್ಪೂನು ಅರಿಶಿನ ಹಾಕೊಳ್ಳಿ. ಹಾಗೂ 1 ಸ್ಪೂನ್ ರಸಂ ಪೌಡ್ರನ್ನ ಹಾಕೊಳ್ಳಿ. ರಸಂ ಪೌಡ್ರ್ ಇಲ್ಲ ಅಂದರೆ ಮಾಮೂಲಿ ಸಾಂಬಾರು ಪೌಡ್ರನ್ನೇ ಹಾಕೋಬೋದು. ನೋಡಿ, ಇವಾಗ ಒಂದು 3 ಲೋಟ ನೀರನ್ನ ಹಾಕೊಳ್ಳಿ. ನಾನಿಲ್ಲಿ 3-4 ಜನಕ್ಕೆ ಆಗೋಷ್ಟು ಮಾಡಿದ್ದೀನಿ. ನೀವು ಬೇಗ ಕೂಡ ಮಾಡ್ಕೋಬೋದು. 10 ನಿಮಿಷ ಆದರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಇವಾಗ 1 ಸ್ಪೂನ್ ಕಾರ್ನ್ಫ್ಲೋರ್ನ ಕಲಸಿ ಹಾಕೊಳ್ಳಿ. 1 ಸ್ಪೂನ್ ಆದರೆ ಸಾಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ಇವಾಗ ಒಂದು ನಿಂಬೆಹಣ್ಣಿನ ರಸವನ್ನು ಹಾಕೊಳ್ಳಿ. 1 ನಿಂಬೆಹಣ್ಣು ಆದರೆ ಸಾಕು. ನೀವು ಬೇಕಿದ್ರೆ ಹುಣಸೆಹಣ್ಣು ಕೂಡ ಹಾಕೋಬೋದು. ನೋಡಿ, ಕುದೀತಿದೆ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ. ಯಾರಾದರೂ ಮನೆಗೆ ಬಂದಾಗ ಅರ್ಜೆಂಟಾಗಿ ಎಲ್ಲ ಮಾಡ್ಬೋದು. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.